ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮನ್ನ ಸುಲಿಗೆ ಮಾಡಬೇಕು ಅನ್ಕೊಂಡಿದಾರಾ? ನಮ್ಮನ್ನ ಕೊಲೆ ಮಾಡಬೇಕು ಅನ್ಕೊಂಡಿದಾರಾ? ಯಾಕೆ ಇಷ್ಟೊಂದು ನಮಗೆ ಬಲವಂತವಾಗಿ ನಮ್ಮ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ? ಈ ರೀತಿಯಾಗೆಲ್ಲ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನನ್ನ ಜೊತೆಗೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂತ ರೈತರಿದ್ದಾರೆ. ನಾನು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಯಾಕೆ ಅವರು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನ್ ಹೇಳ್ತೀರಿ? ಈಗ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಈ ಭೂಮಿಯನ್ನ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡಿದ್ದಾರೆ, ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ. ಯಾಕೆ ಭೂಮಿ ಬಿಟ್ಕೊಡಲ್ಲ? 80% ಜನ ಭೂಮಿ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ನಾನು ಇದೇ ಊರಲ್ಲಿ ರೈತನಾಗೆ ಬದುಕ್ತಾ ಇರುವಂತನು. ಡೂಪ್ಲಿಕೇಟ್ ರೈತರಲ್ಲ, ಒರಿಜಿನಲ್ ರೈತರೇ ನಾವು. ಅವ್ರು ಹೇಳಿದ್ರಲ್ಲ, ಅಲ್ಲಿ ಯಾರು ರೈತರಿಲ್ಲ, ಬರಡು ಭೂಮಿ ಅಂತ ಹೇಳಿದ್ರಲ್ಲ, ನೀವೇ ಇವಾಗ ನಿಮ್ ಕಣ್ಣಾರ ನೋಡಿದ್ದೀರಿ. ಹಿಂದೆ ಮಾಧ್ಯಮದವರು ಯಾರು ಬಂದು ಅವ್ರ ಕಣ್ಣು ತೆರೆಸಿರ್ಲಿಲ್ಲ, ಅವ್ರಿಗೆ ಯಾರು ತೋರ್ಸಿರ್ಲಿಲ್ಲ. ಪುಣ್ಯಾತ್ಮರು ಇವತ್ತು ಎಲ್ಲಾ ಮಾಧ್ಯಮದವರು ಬರ್ತಾ ಇದ್ದೀರಿ. ಎಲ್ಲಾರ್ಗು ನಮಸ್ಕಾರ. ಎಲ್ಲಾರ್ಗು ರೈತರನ್ನ ನಿಮ್ ಕೈಲಿ ಆಯ್ತದೆ, ಉಳಿಸ್ಕೊಡ್ಬೋದು. ಬಟ್ ಏನು ಅಂದ್ರೆ ಯಾರು ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ. ಇಲ್ಲಿ ಓಪನ್ ಆಗಿ ನಾವು ರೈತರುಗಳು ಬದುಕ್ತಾ ಇರುವಂತ ಜಾಗಗಳು ತೋರಿಸ್ತಾ ಇದೀವಿ, ನಮ್ ಬದುಕು ತೋರಿಸ್ತಾ ಇದೀವಿ. ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಇಲ್ಲಿ ರೈತರೆಲ್ಲಾರು ಒಕ್ಕಲೇದಕ್ಕೆ ಕಳಿಸಲ್ಲ, ನಾನು ಕಳಿಸಲ್ಲ, ಯಾರನ್ನೂ ಆಚೆ ಕಳಿಸಲ್ಲ, ಎಲ್ಲಾರ್ಗು ಟ್ರೈನಿಂಗ್ ಕೊಡ್ತೀನಿ ಅಂದ್ರು. ಈ ನಮ್ಮ ಈಗ ಇವ್ರು ಯಾರು ಬೇರೆ ಅಲ್ಲ, ಸ್ವಂತ ನನ್ನ ಹತ್ಕೆದಿರು. ಇವ್ರಿಗೆಲ್ಲ ಹಪ್ಪಳ ಉಪ್ಪಿನಕಾಯಿ ಹಾಕಕ್ಕೆ ಕಲ್ಸ್ಕೊಡ್ತಾರಂತೆ, ಟ್ರೈನಿಂಗ್ ಕೊಡ್ತಾರಂತೆ. ನೋಡಿ ಸರ್, ಇವ್ರಿಗೆ ಇವ್ರು ಟ್ರೈನಿಂಗ್ ಅಲ್ಲಲ್ಲ, ಇವ್ರು ಹಪ್ಪಳ ಉಪ್ಪಿನಕಾಯಿ ಹಾಕೋ ಟೈಮ್ ಇದು, ಉಪ್ಪು ಖರ್ಪುಡಿ ಹಾಕೋ ಟೈಮ್ ಇದು ಹೇಳಿ. ಈಗ ಇವರೆಲ್ಲ ಈಗ ವಯಸ್ಸಾಗದೆ ಅಂತ ಮುಗ್ದೋಡಿಸ್ತಾರೆ. ನಮ್ ಕೆಲಸ ಕೊಡ್ತಾರ ಅವರು. ನಾವ್ ಹೆಂಗೋ ಹುಲ್ ಕುಯ್ಕೊಂಡೋ ಗಿಲ್ ಕುಯ್ಕೊಂಡೋ ಹೆಂಗೋ ಸಾಕ್ತಾ ಇದೀವಿ. ದನ ಸಾಕೊಂಡು ಹೆಂಗೋ ಕೂಲಿ ಆದ್ರೂ ಮಾಡ್ಕೊಂಡು ಜೀವನ ಮಾಡ್ತೀವಿ. ಅವ್ರ ಹಪ್ಪಳ ಸಂಡಿಗೆ ಹಾಕಕ್ ನಮ್ ಜಾಗ ಕೊಡ್ತಾರ ಅವರು. ಬೇಕೇ ಬೇಕು ಅಂತ ಇದಾರಲ್ಲ ಈಗ ಅವರು. ಈಗ ನಾವ್ ಕೊಡಲ್ಲ. ನಮ್ ಜಮೀನ್ ಕೊಟ್ಬಿಟ್ಟು ಅವರು ಅವ್ರ ಹತ್ರ ನಾವು ಕೂಲಿಗೆ ಬೇಕಾ? ಈ ಜಮೀನಲ್ಲಿ ಏನೆಲ್ಲ ಬೆಳೀತಾ ಇದ್ದೀರಿ ನೀವೀಗ? ಏನೆಲ್ಲ ಬೆಳೀತಿಲ್ಲ ಅಂತ ಕೇಳಿ, ಏನೆಲ್ಲ ಬೆಳೀತಿಲ್ಲ ಅಂತ ಕೇಳಿ. ಡಿ ಕೆ ಶಿವಕುಮಾರ್ ಒಬ್ಬನ್ ಬೆಳೀತಾ ಇಲ್ಲ, ನಾವಿಲ್ಲಿ ಬಾಲಕೃಷ್ಣನ್ ಒಬ್ಬನ್ ಬೆಳೀತಾ ಇಲ್ಲ. ಪ್ರತಿಯೊಬ್ಬರು ರೈತರುಗಳು ಅವ್ರ ಕೈಲಿ ಏನ್ ಬೆಳಿಬಹುದು ಆ ಬೆಳೆ ಎಲ್ಲಾ ಬೆಳೀತಾ ಇದೀವಿ. ತೆಂಗೈತೆ, ಬಾಳೆ ಐತೆ, ಅಡಿಕೆ ಐತೆ, ನಮಗ್ ಬೇಕಾದ ಹಣ್ಣುಗಳು ಬೆಳ್ಕೊಂಡು ತಿಂತಾ ಇದೀವಿ ನಾವು. ಅವರು ಸ್ವಂತ ಒಂದು ಗಿಡ ನೆಟ್ಟಿ ಅವ್ರ ಕೈಯಾರ ಒಂದೇ ಒಂದ್ ಹಣ್ಣು ತಿಂದಿದ್ರೆ ತೋರಿಸಿ ಸರ್, ಅವ್ರ ಕಾಲ್ ತೊಳೆದು ನೀರ್ ಕುಡಿತೀನಿ ನಾನು. ಅವ್ರ ಕಾಲ್ ತೊಳೆದು ನೀರ್ ಕುಡಿತೀನಿ, ಸುಳ್ಳು ಹೇಳ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾ ಇರೋದು, ಓಪನ್ ಆಗಿ ಚಾಲೆಂಜ್ ಆಗ್ತಾ ನೀರಿ ಅಂತ ತಿಳ್ಕೊಳ್ಳಿ. 80% ಎಲ್ಲಾರು ಸರ್, 80% ಅವರು 80% ಜನ ಎಲ್ಲವ್ರೆ ತೋರ್ಸ್ಬೇಕಲ್ವಾ? 80% ಜನನ ತೋರ್ಸ್ಬೇಕು. ಅವರು ಏನು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಸರ್ ಸುಳ್ಳು ಹೇಳ್ತೀರಿ? ಸುಳ್ಳು ಹೇಳಿ ಆಸ್ತಿ ಕಿತ್ಕೋಬೇಕಾ? ಈ ರೈತನ್ನ ಸುಳ್ಳು ಹೇಳಿ ಎದೆ ತುಳಿದಿ ಆಳ ಮನೆಯಿಂದ ನೀವು ಆಸ್ತಿ ಕಿತ್ಕೋಬೇಕಾ? ಯಾಕೆ ಕಿತ್ಕೋಬೇಕು ಸರ್ ಆಸ್ತಿನ? ನಾವು ದುಡ್ಡು ಕಾಣದೆ ನಿಂತಿದೀವ ಸರ್. 10 ರೂಪಾಯಿ ದುಡಿಲಿ, 10 ರೂಪಾಯಿ ದುಡಿಲಿ, ಅದ್ರಲ್ಲಿ ಅಚ್ಚುಕಟ್ಟಾಗಿ ನಾವು 6 ರೂಪಾಯಿ ಖರ್ಚು ಮಾಡಿ ಇನ್ನು 4 ರೂಪಾಯಿಗೆ ಬ್ಯಾಂಕಲ್ಲಿ ಮಡಿಕೊಂಡು ಜೀವನ ಮಾಡ್ತೀವಿ ಸರ್ ನಾವು. ಇವತ್ತು ಇಂಗ್ಲಿಷ್ ಮೀಡಿಯಂ ಮೇಲೆ ಮಕ್ಕಳುಗಳು ಓದಿಸ್ತಾ ಇರೋದು. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಒಂದು ಸ್ಕೂಲ್ ಕೊಡಿ, ಒಂದು ಸ್ಕೂಲ್ ಕೊಡಿ, ಒಂದು ಆಸ್ಪತ್ರೆ ಕೊಡಿ, ಒಂದು ಫಿಲ್ಟರ್ ನೀರ್ ಕೊಡಿ. ಈಗ ಬರ್ತಾ ಇರೋ ನೀರ್ನ ಅಚ್ಚುಕಟ್ಟ ಫಿಲ್ಟರ್ ಮಾಡಿ ವ್ಯವಸಾಯಕ್ಕೆ ಕೊಡಿ. ಅದನ್ನ ಬಿಟ್ಬಿಟ್ಟು ನಮ್ಮನ್ನೆಲ್ಲ ತುಳಿದು ಆಚೆಗೆ ಓಡಿಸ್ಬಿಟ್ಟು ನಮ್ಮ ಅಪ್ತಿರಾಸ್ತಿ, ನಮ್ಮ ತಾತ್ತಿರಾಸ್ತಿ, ಮುತ್ತಾತ್ತಿರಾಸ್ತಿ ಕಿತ್ಕೊಂಡು ಅವ್ನು ಯಾವನ ಬರ್ತಾನಂತೆ ಅವನ್ಗೆ ಇವನು ಫಿಲ್ಟರ್ ಮಾಡ್ಕೊಡೋದ ನೀರು. ನಾವೇ ನಿನ್ ಶತ್ರುನಾ? ನಾವ್ ನಿಮ್ ಶತ್ರುನಾ? ನಾವೇನ ಕೇಳಕ್ ಬಂದ್ರೆ FIR ಹಾಕ್ಸೋದು, ಪೊಲೀಸ್ನವ್ರು ಬಿಟ್ಟು ದೌರ್ಜನ್ಯ ಮಾಡೋದು. ಹೀಗಾಗಿ ನೀವು ಹೇಳ್ತಾ ಇದ್ರಿ ನಿಮ್ಮ ಮೇಲೆ ಕೇಸ್ ಆಗಿದೆ, FIR ದಾಖಲಾಗಿದೆ ಅಂತ. ಯಾವ ಕಾರಣಕ್ಕೆ ಸರ್? ಇದು ಹೋರಾಟ ಮಾಡ್ತಾ ಇರೋದಕ್ಕೆ ಇಡೀ ಊರಲ್ಲಿ ನನ್ನ ಅಣ್ತಂದಿರು ಯಾರು ಆಚೆ ಕಡೆ ಬರಲ್ಲ. ನಾವ್ ಆಚೆ ಕಡೆ ರೈತರುಗಳು ಓಡಾಡ್ತಾ ಇದ್ದೀವಿ. ಈಗ ಎಲ್ಲ ಅಣ್ದಿರ್ ಮಕ್ಳು, ತಮ್ದಿರ್ ಮಕ್ಳು ಅವ್ರು ಇಲ್ಲಿ, ಅವರೆಲ್ಲ ನಮ್ಮ ಅಣ್ಣ ಅವನೇ, ನಮ್ಮ ಅಣ್ಣನ ಮಗ ಅವನೇ, ಬಿಡು ಓಡಾಡ್ತಾ ಇರ್ತಾನೆ ಅಂತ ತಿಳ್ಕೊತಾರೆ. ಇಡೀ ಊರಲ್ಲೆಲ್ಲ ಓಡಾಡ್ತಾನಲ್ವಾ, ನನ್ನ ಮೇಲೆ, ನಮ್ಮ ಹುಡುಗನ ಮೇಲೆ, ಇಬ್ಬರ ಮೇಲೆ ಕೇಸ್ ಹಾಕವ್ರೆ. ನನ್ನ ಮೇಲೆ 5 FIR ಮಾಡವ್ರೆ, ನಮ್ಮ ಹುಡುಗನ ಮೇಲೆ 2 ಮಾಡವ್ರೆ. ಮಾಡ್ಕೊಳ್ಳಿ, ನಾವೇನು ಎದುರ್ಕೊಳ್ಳಲ್ಲ ಸರ್. ಇದಕ್ಕೆ ನಾವ್ ಆಲ್ರೆಡಿ ಬಂದು ಕೂತ್ಕೊಳ್ಳಕ್ಕೆ ರೆಡಿ ಇದ್ದೀವಿ. ಅಂದ್ರೆ ಹೆದರ್ಸಿ ಬೆದರ್ಸಿ ಭೂಮಿ ಕಿತ್ಕೊಳ್ತಾ ಇದಾರೆ. ಹಾಗಾದ್ರೆ ಎದುರಿಸಿ ಬೆದರಿಸಿ ಭೂಮಿ ಕಿತ್ಕೊಳ್ಳಕ್ಕೇನೆ ಸುಮ್ನೆ FIR ಹಾಕ್ಸ್ತಾವ್ರೆ ಅವರು, ಎದುರ್ಸಕ್ಕೆ. ನಾವು ಕಾಕಿ ಬಟ್ಟೆನ ನೋಡಿರೋಂತ ಜನ ಅಲ್ವಾ? ನಿಮ್ಗೆ ಖಾದಿ ಬಟ್ಟೆ ಕೊಟ್ಟಿರೋರು ಕಾಕಿ ಬಟ್ಟೆಗೆ ಎದುರ್ಕತ್ತೀವಾ? ಅದ್ರ ಹಿಂದೆ ಕಾನೂನು ಇಲ್ವಾ? ಕಾನೂನಿಗೆ ಬಟ್ಟೆ ಕಟ್ಟಾರ, ಕಣ್ಣಿಗೆ ಬಟ್ಟೆ ಕಟ್ಟವ್ರಷ್ಟೇ. ಆದ್ರೆ ಆ ತಾಯಿ ಅವನ್ಗೆ ಕಣ್ ಕಾಣಿಸ್ಬಾರ್ದು ಅಂತ ಕಟ್ಬಿಟ್ಟು ನಮ್ಮನ್ನ ಹಾಳು ಮಾಡ್ತಾ ಇದ್ದೀರಾ. ಬೇಡ ಬೇಡ, ಈ ಪ್ರಕೃತಿ ಮುಂದೆ ದಯವಿಟ್ಟು ಹೇಳ್ತೀನಿ, ಯಾರು ಮಿಂಗಲ್ ಆಗ್ಬೇಡಿ.
ಒಂದ್ಸಲ ರಿವರ್ಸ್ ಆಯ್ತು ಅಂದ್ರೆ ಎಲ್ಲ ನೆಲ ಕಚ್ಚಿಬಿಡ್ತೀವಿ, ಯಾರು ಉಳಿಯಲ್ಲ. ಅಲ್ಲ, ಈ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈ ಹಿಂದೆ ಇದೇನ್ ನಮ್ದಲ್ಲ, ಕುಮಾರಸ್ವಾಮಿ ಅವರೇ ಮಾಡಕ್ ಹೊರಟಿದ್ರು, ಅದನ್ನ ನಾವು ಮುಂದುವರಿಸ್ತಾ ಇದೀವಿ ಅಂತ ಹೇಳಿ ಈ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವತ್ತು ಕುಮಾರಸ್ವಾಮಿ ಅವರೇ ಮಾಡಿದ್ದು, ಇಲ್ಲ ಅಂತ ಹೇಳಲ್ಲ. ಕುಮಾರಸ್ವಾಮಿ ಅವ್ರನ್ನ ಎಲ್ಲಾರು ಕೇಳ್ಕೊಂಡು, ನಾನು ಅವತ್ತು ಚಿಕ್ಕ ಹುಡುಗ, ಇವತ್ತು 51 ವರ್ಷ ನನಗೆ, ಅವತ್ತು 18-20 ವರ್ಷದ ಹುಡುಗ, ಅವತ್ತು ನಾನು ಕೇಳ್ಕೊಂಡಿದ್ದೀನಲ್ಲ ಸರ್, ನಾನೇ ಕೇಳ್ಕೊಂಡಿದ್ದೀನಿ. ಹೋಗಿ ಅವ್ರು ಓಪನ್ ಆಗಿ ಅವ್ರನ್ನ ನಾನು ಕೇಳ್ಕೊಂಡು ಆಯ್ತು ಅಂದ್ಬಿಟ್ಟು ಬಿಟ್ರು. ಅವ್ರು ಅವತ್ತಿಂದ ಅವರು ಅದ್ರ ಸುದ್ದಿನೇ ಎತ್ತಲಿಲ್ಲ. ಯಡಿಯೂರಪ್ಪ ಬಂದ್ರು ಬಿಟ್ರು, ಅವ್ರೇನತ್ರ ಸುದ್ದಿ ಎತ್ತಲಿಲ್ಲ. ನೀವು ಹಂಗೆ ಬಿಟ್ಬಿಡಿ. ಮಾತಿಗೆ ಸಲಕು ನಾನೊಂದು ಮಾತು ಹೇಳ್ತೀನಿ, ಕುಮಾರಸ್ವಾಮಿ ಅವ್ರು ಮಾಡುದು, ಕುಮಾರಸ್ವಾಮಿ ಅವ್ರು ಮಾಡುದು ಅಂತ ಹೇಳ್ತಾ ಇದೀರಲ್ವಾ ಸರ್. ಅವ್ರು ಸಗಣಿ ತಿನ್ಬಿಟ್ಟವ್ರೆ, ಮಣ್ ತಿನ್ಬಿಟ್ಟವ್ರೆ, ನೀವ್ ಯಾಕೆ ತಿಂತೀರಾ? ಬಿಟ್ಬಿಡಿ ನೀವು. ಯಾಕೆ ಅಭಿವೃದ್ಧಿ ಬೇಡವಾ ನಿಮ್ಗೆ ಅಂತ ಕೇಳ್ತಾರೆ ಸರ್. ಈಗ ಆಲ್ರೆಡಿ ಅಭಿವೃದ್ಧಿ ಆಗಿದೀವಲ್ಲ, ಇನ್ಯಾವ ತರ ಆಗ್ಬೇಕು? ಪಟ್ಪಟೆ ಚಡ್ಡಿ ಹಾಕತ್ತಿದ್ದ, ಇವಾಗ ಅಚ್ಚುಕಟ್ಟಾಗಿ ಬರ್ಮೋಡ ಹಾಕತ್ತಾ ಇದೀವಿ. ನಮ್ಮ ಅಪ್ಪ ನಮ್ಮಮ್ಮ ಹೊಲಿಸ್ತಿದ್ದು ಸಲ್ಟ್ ಹಾಕತ್ತಿದ್ವು ಸರ್, ಇವಾಗ ಟೀ ಸಲ್ಟ್ ಹಾಕತ್ತಾ ಇದೀವಿ ಸರ್ ನಾವು. ಇನ್ನೇನ್ ಅಭಿವೃದ್ಧಿ ಆಗ್ಬೇಕು? ನಾವು ಬೆಂಗಳೂರು ಬರ್ತಾ ಇದೀವಲ್ವಾ, ಬೆಂಗಳೂರು ನೀವು ಎಷ್ಟು ಮಟ್ಟಕ್ಕೆ ಮಾಡ್ತಾ ಇದೀರಿ ಅಂತ ನೋಡ್ತಾ ಇಲ್ವಾ? ಪಾಪ ನೆನ್ನೆ ಮನೆಯಿಂದ ಮಳೆ ಹುಯ್ತಾ ಇದೆ, ನೀರ್ ಹೋಗಕ್ ಜಾಗ ಇಲ್ಲ ಸರ್. ಇಲ್ಲೇ ನೋಡಿ, ಹಳ್ಳಿ ಒಳಗೆಲ್ಲ ನೀರ್ ನಿಂತ್ಕೊತಾಯ್ತಾ? ನೀವೇ ನೋಡಿ ಸರ್, ಇನ್ನೇನು ಅಭಿವೃದ್ಧಿ ಮಾಡ್ತೀರಿ? ಪಾಪ ಅವ ತಾಲೂಕು ಅವ ಹೋಬ್ಳಿಲಿ ಅಲ್ಲಲ್ಲೇ ಮಾಡಿ ಅವ್ರ ಮಕ್ಳುಗಳನ್ನ ಅಲ್ಲಲ್ಲೇ ಸಾಕೊಂಡು ಅವ್ರ ಅಪ್ಪ ಅಮ್ಮನ್ ನೋಡ್ಕೊಂಡು ಅದೇ ಜಾಗದಲ್ಲಿ ಇರ್ತಾರೆ. ಅವನ್ನೆಲ್ಲ ತಂದು ಬೆಂಗಳೂರಿಗೆ ಏತು ಗುಡಿ ಹಾಕತ್ತೀರಿ ಸರ್ ನೀವು? ಮಾಡ್ಲಿ ಬಿಡಿ ಸರ್. ಕನಕಪುರ ಸರ್ ಏತು ತಂದು ಗುಡಿ ಹಾಕತ್ತೀರಾ? ಕನಕಪುರ ತಾಲೂಕಿನಲ್ಲಿ ಇಂಪ್ರೂವ್ ಮಾಡಿ, ರಾಮನಗರ ತಾಲೂಕಲ್ಲಿ ಇಂಪ್ರೂವ್ ಮಾಡಿ, ಮಾಗಡಿ ತಾಲೂಕಿನಲ್ಲಿ ಇಂಪ್ರೂವ್ ಮಾಡಿ, ಅದೇ ತರ ಇಡೀ ದೇಶದಲ್ಲಿ ಎಲ್ಲೆಲ್ಲದೋ ಅಲ್ಲಲ್ಲೇ ಇಂಪ್ರೂವ್ ಮಾಡಿ ತಗೊಬಂದ್. ಯಾಕೆಲ್ಲ ಬೆಂಗಳೂರು ಗುಡಿ ಹಾಕತ್ತೀರಾ? ಕನಕಪುರ ರೈತರು ಜಮೀನ್ ಮಾರಬಾರ್ದಂತೆ, ಉಳಿಸ್ಕೋಬೇಕಂತೆ. ಮಾಗಡಿ ರೈತರು ಮಾತ್ರ ಜಮೀನ್ ಕೊಟ್ಬಿಡ್ಬೇಕಂತ ಅವ್ರು ಕೇಳಿದಕ್ಕೆ ಯಾವ ನ್ಯಾಯ ಇದು? ಈಗ ಒಂದ್ ಮಾತಿ ಡಿ ಕೆ ಶಿವಕುಮಾರ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಿಎಂ ಆಗವ್ರ, ಕನಕಪುರಕ್ಕೆ ಮಾತ್ರ ಸಿಎಂ ಆಗವ್ರ. ನಾವೆಲ್ಲ ರೈತರಲ್ಲ, ಇಲ್ಲಿ ಬದುಕ್ತಾ ಇರೋರು, ದನ ಕಟ್ಕೊಂಡಿರೋರು, ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇರೋ ರೈತರಲ್ಲ. ಕನಕಪುರದವ್ರು ಮಾತ್ರ ರೈತರು. ಕನಕಪುರದಲ್ಲಿ ರೈತರು ಯಾವ್ದೇ ಕಾರಣಕ್ಕೂ ಗಂಜಿ ಕುಡಿದ್ರು 1 ಕುಂಟೆ ಜಮೀನ್ ಕಳಿಬೇಡ್ರಿ, ಚಿನ್ನದ ಬೆಲೆ ಬರ್ತದೆ. ಇಲ್ಲಿರೋ ರೈತರಲ್ವಾ, ಇಲ್ಲಿರೋರೇನ್ ಮಣ್ ತಿಂತಾ ಇದೀವ? ಜನ ಕಾಣಿಸ್ತಾ ಇಲ್ವಾ ಕಣ್ಗೆ ನಿಮ್ಗೆ? ಸರ್ಕಾರ ಕುರುಡು ಸರ್ಕಾರ ಸರ್ ಇದು. ಯಾರೋ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಮಾಡ್ಬಿಟ್ಟಿದ್ರು, ನಾನು ಅದನ್ನೇ ಮುಂದುವರ್ಸ್ತಾ. ಕುಮಾರಸ್ವಾಮಿ ಅವ್ರ ಕೂಸ್ಗೆ ಯಾಕೆ ನೀವ್ ಹೆಸರು ಕಟ್ಟಕ್ ಹೋಗಿದ್ದೀರಾ? ನೀವೊಂದು ಹುಟ್ಟಿಸಿ ಆಮೇಲೆ ಹೆಸರು ಕಟ್ಟಿಕ್ ಮಾಡಿ. ಹೊರಗಡೆ ಬಳ್ಳಾರಿ, ಚಿತ್ರದುರ್ಗ ಪಾಪ ಮಳೆ ಇಲ್ದಿರೋ ಜಾಗ ಮಸ್ತ್ ಅನ್ಕಿದೆ, ಮಾಡಿ ಅಲ್ಲಿ ಹೋಗಿ. ಅದನ್ನ ಬಿಟ್ಬಿಟ್ಟು ಸಮೃದ್ಧಿಯಾಗಿ ಬೆಂಗಳೂರಿಗೆ 20 ಕಿಲೋಮೀಟರ್ ದೂರದಲ್ಲಿ ಇದೀವಿ. ಯಾವ ಅಭಿವೃದ್ಧಿ? ಎಲ್ಲ ಅಭಿವೃದ್ಧಿ ಆಗೋಗೈತೆ. ಇನ್ಯಾವ ಅಭಿವೃದ್ಧಿ ಮಾಡಕ್ ಬಂದಿದ್ದೀರಿ? ರೈತರನ್ನ ದಿಕ್ ತಪ್ಪಿಸಿ, ದಾರಿ ತಪ್ಪಿಸಿ ರೈತರನ್ನ ತಗೊಂಡೋಗಿ ಹಳ್ಳಕ್ ತಳ್ಳಬೇಕು. ಸರ್, ಈಗ ಸಾಕಷ್ಟು ಜನ ಹೌದು ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ, ಹಂಗೆ ಪರವಾಗೂ ಇದ್ದಾರೆ, ನಾವು ಭೂಮಿ ಕೊಡೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ನೀವ್ ಯಾಕೆ ಅಷ್ಟೊಂದು ವಿರೋಧ ಮಾಡ್ತಾ ಇದೀರಿ? ಅವ್ರು ಯಾಕೆ ಒಪ್ಕೊಳ್ತಾ ಇದ್ದಾರೆ? ಸರ್, ಅವರು ದೊಡ್ಡ ಜಮೀನ್ದಾರರುಗಳು, ಅವ್ರಿಗೆ 50-50 ಅಂತ ಎಲ್ಲ ಏನೋ ಹೇಳ್ತಿದ್ರು, ನಾನು ನೋಡಿದೆ. ಅವ್ರಿಗೆ ಯಥೇಚ್ಛವಾಗಿ ಬರ್ತದೆ. ನಮ್ಮಲ್ಲಿ ನಾವು 1 ಎಕರೆ ಜಮೀನ್ ಮಾಡಿಕೊಂಡು ಇಲ್ಲಿ ಮಾರಿದ್ರು, ಬೇರೆ ಕಡೆ ಹೋದ್ರು 2.5 ಕೋಟಿ 3 ಕೋಟಿ ಜಮೀನುಗಳು ಯಾರು ಕೊಡೋರಿಲ್ಲ. ಆಮೇಲೆ ಈ ತರ ಕೃಷಿ ಭೂಮಿ ಏನು ಅಂದ್ರೆ ನೀರಾವರಿ ಭೂಮಿ ಇಲ್ಲ. ಬೇರೆ ಕಡೆ ಹೋದ್ರೆ ಜಮೀನ್ ರೈಟು ಗಗನಕ್ಕೆ ಹೋಗಿದೆ. ನಾವು ಭೂಮಿ ಕೊಡಕ್ ರೆಡಿ ಇಲ್ಲ ಸರ್. ಅವನು ಈ ನೀರಾವರಿ ಭೂಮಿಗೆ 5 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಾವು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಡಿ ಕೆ ಶಿವಕುಮಾರ್ ಕನ್ಸಲ್ ಅನ್ಕೊಂಡಿರ್ಬೋದು, ಜಗ್ಗಿಸ್ಬೋದು, ಅಧಿಸೂಚನೆ ಹೊಡಿಸಿದ್ರೆ ಎದುರ್ತಾರೆ ರೈತರು. ಅಧಿಸೂಚನೆ ಆಗ್ಬಿಟ್ಟಿದೆ, ಜೊತೆಗೆ ನಾವು ಈ ಭೂಮಿ ತಗೋತೀವಿ, ಬೇಕಾದವ್ರು ಹೋಗಿ ಕೋರ್ಟ್ಗೆ ಹೋಗಿ ನಿಲ್ಕೊಳ್ಳಿ ಅಂತ ಎಲ್ಲ ಮಾತಾಡಿದ್ದಾರೆ. ಸೊ ಏನ್ ಮಾಡ್ತೀರಿ ನೀವು? ಅಧಿಸೂಚನೆ ಅವರು ಸರ್ಕಾರದ ಲೆವೆಲ್ ಹೊಡ್ಸ್ಕೊಂಡಿರ್ಬೋದು. ಇಲ್ಲಿ ರೈತರ ಹತ್ರ ಬರ್ಲಿ, ಗ್ರೌಂಡ್ ರಿಪೋರ್ಟ್ ಬರ್ಬೇಕಲ್ಲ ಸರ್, ಊರುಗಳಿಗೆ ಬರ್ಬೇಕಲ್ಲ ಅಧಿಕಾರಿ. ಅವ್ರ ಪರವಾಗಿ ರೈತರು ಇದಾರಲ್ಲ ಸರ್. ಎಲ್ಲಿದ್ದಾರೆ? ಎಲ್ಲಿ ಒಂದು ಬೆಳ್ಳೆಷ್ಟು ಜನ ಇದ್ದಾರೆ, ಇಡೀ ಊರೇ ಒಗ್ಗಟ್ಟಾಗ್ತದೆ. ಸಿಎಂ ಹೇಳ್ತಾ ಇದಾರೆ 80% ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಇಲ್ಲಿ ಏನಾಗ್ತದೆ ಅಂದ್ರೆ ಸಿಎಂ ಅವರು ಶಾಂತಿಯುತಿ ಕಾಪಾಡ ಅಂತ ಇದಿಲ್ಲ. ಅವ್ರ ಮೈಂಡ್ ಸೆಟ್ಟಿಂಗ್ ಏನಂದ್ರೆ ಗಲಾಟೆಗಳು ಹತ್ಕೊಬೇಕು. ಇದು ಊರಲ್ಲಿ ಯಾರೋ ಒಬ್ರು ಇರ್ತಾರೆ, ಒಬ್ರು ಬಂದಾಗ ರೈತರಿಗೆ ಗಲಾಟೆ ಎತ್ಕೊಳ್ಳಿ, ಈ ಮನೋಭಾವನೆ ಹೆಚ್ಚಕೊಳ್ತಿದ್ದಾರೆ. ಆ ತರ ಏನಾಗಲ್ಲ. ರೈತರುಗಳು, ಹೆಂಗಸರುಗಳು, ಯಾವ್ದೋ ಅಧಿಕಾರಿಗಳು ಒಂದಿನಾರು ಬಂದಾರ ಸರ್ ನಮ್ಮೂರ್ಗೆ, ಹೆಂಗಸರುಗಳೇ ಸುತ್ಕೊಂಡು ಪಾರ್ಕೆಲ್ಲ ಹೊಡೆದು ಕಳಿಸ್ಬಿಡ್ತಾರೆ. ಅದೇನಿಲ್ಲ, ನಾವು ಹೊರಗಡೆ ಕೆಲಸ ಅದು ಇದು ವ್ಯವಸಾಯ ಮಾಡ್ತಾ ಇದ್ರು, ಬಂದು ಊರಿಗೆ ಗೌರ್ಮೆಂಟ್ ಅಧಿಕಾರಿಗಳು ಬರ್ಲಪ್ಪ, ನಮ್ದು ಚಿಕ್ಕಬೈರ್ಮಂಗ್ಲ ಗೌರ್ಮೆಂಟ್ ಅಧಿಕಾರಿ ಬಂದ್ಬಿಟ್ಟು ಹಿಂಗ ಅಕ್ವೈರ್ದು ಏನು ಅಂತ ಒಂದು ಸರ್ವೆಗೆ ಅಂತ ಬರ್ಲಿ, ಅವಾಗ ನಾವಂತೂ ಹೋಗಲ್ಲ ಮುಂದಾಗಿ. ನಮ್ಮ ಮಹಿಳೆಯರಿದಾರಲ್ಲ ಅವರೇ ಸಾಕು, ಮಟ್ಟ ಹಾಕ್ತಾರೆ. ಬರ್ಲಿ, ನಾವೇ ಭೂಮಿ ಹತ್ರನೇ ಸೇರ್ಸ್ಕೊಳ್ಳೋವಲ್ಲ. ನೀನ್ 6-1 ಮಾಡ್ತೀಯೋ, ಇನ್ನೊಂದು ಏನು ನೀನು ಕಾನೂನುಗಳಲ್ಲಿ ಏನೇನೋ ಅವೆಲ್ಲ ಮಾಡ್ಕೋ, ನೀನ್ ಅಲ್ಲಿ ಕುತ್ಕೊಂಡು ಮಾಡ್ಕೊಂಬೋದು. ನಮ್ಗೆ ಎದುರಿಸುವಂತ ಇದೇನಿಲ್ಲ ನಮ್ಗೆ. ಆಮೇಲೆ ಇನ್ನೊಂದು ನೇರವಾಗಿ ಹೇಳ್ತೀನಿ, ನಮ್ಗೆ ಎಲ್ಲಾ ಕಡೆ ರೈತರ ಸಂಘದವರು ಸಪೋರ್ಟ್ ಕೊಡ್ತಾ ಇದ್ದಾರೆ, ದಲಿತ ಸಂಘಟನೆಗಳು ಕೊಡ್ತಾ ಇದ್ದಾರೆ, ಶ್ರೀಶಕ್ತಿ ಸಂಘಟನೆಗಳು ಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ಮಹಿಳೆಯರು ಬರ್ತಾ ಇದ್ದಾರೆ ಪಾದಯಾತ್ರೆ,
ನಮ್ಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಭಾಗದಿಂದನೂ ಬಂದಿದ್ದಾರೆ. ನಿನ್ನೆ ಚಾಮರಾಜನಗರದಿಂದ ಬಂದಿದ್ರು. ಎಲ್ಲಾ ಕಡೆ ಸಂಘಟನೆಗಳು ಬರ್ತಾ ಇರೋದ್ರಿಂದ ಅವರು 16ನೇ ತಾರೀಕು ಒಂದು ಡೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಇಲ್ಲಿಂದ ಪಾದಯಾತ್ರೆ ಏನು ಆ ಕಮಿಟಿಯಲ್ಲಿ ಏನ್ ತಗೊಳ್ತಾರೋ ತೀರ್ಮಾನ ಅದು ಬದ್ಧವಾಗಿ ನಾವು ಇರ್ತೀವಿ. ನಾವು ನೋಡಿ ಸರ್, ಸೋತ್ರು ಬಿಡಲ್ಲ. ಈ ಹೋರಾಟ ಇನ್ನ ತೀವ್ರ ಮಾಡ್ತೀವಿ. ಯಾಕಂದ್ರೆ ನಮಗೆ ಜನಬಲ ಚೆನ್ನಾಗಿ ಸಿಗ್ತಾ ಇದೆ. ರಾಜ್ಯದ ಜನ ಅನ್ನದಾತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ನಮ್ ಜೊತೆ ನಿಂತ್ಕೋತಿದೀವಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೈ ಬಿಡೋ ಅಂತ ಅವಶ್ಯಕತೆ ಇಲ್ಲ. ಇನ್ನೊಂದು ನಿಮ್ಗೆ ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ಮಾಧ್ಯಮದವ್ರು ಎಲ್ಲಾರು ಅಕ್ವೈರ್ ಬೇಡ ಅನ್ನೋಂತ ಜನಗಳ ತಕ್ಕೋಗಿ ವಿಡಿಯೋ ಮಾಡ್ತಾ ಇದೀರಂತೆ. ನೀವು ನಿಮ್ಮೆಲ್ಲ ಕೆಟ್ಟ ಹೆಸರು ಒರ್ಸ್ಬಿಟ್ಟವ್ರೆ, ಆಲ್ರೆಡಿ ಒರ್ಸ್ಬಿಟ್ಟವ್ರೆ. ನಿಮ್ ಮುಖಾಂತರನೇ ನಾನು ನಿಮ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸಾರಿ ಪ್ರತಿ ಒಂದು ಮನೆಗೂ ಹೋಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.